ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ. ಪ್ರೀತಿ ಹೊಂಬೆಳಕ ದಹಿಸಿದ ದುಷ್ಟ ಶಕ್ತಿಗಳಿಗೆ ಆಗಲಿ ಶಿಕ್ಷೆ ಘಳಿಗಳಿಗೆ. ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ, ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ. ಪ್ರೀತಿ ಪರಿದೆಯ ತೊರೆದೆ ನಾನು, ಮೋಸ ಹೋದೆ ನಾಗಿಣೆ. ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ, ವೈರಿಗಿನ್ನೂ ಉಳಿವಿಲ್ಲ. ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ. ನಾಗಿಣೆ ಓಂ ಕಾಳಿ ಮಹಾಕಾಳಿ ಚಂಡ ಚಾಮುಂಡೈ ಸ್ವಾಹ. ದಿಗ್ವಿಜಯ, ಕೂತ್ಕೋ. ಅದರಿಂದ ನಿನಗೆ ಯಾವುದೇ ತೊಂದರೆ ಇಲ್ಲ, ಕುಳಿತುಕೋ. ಅಲ್ಲಿ ಮನೆಯವರೆಲ್ಲ ಇದ್ದಾರೆ ಗುರುಗಳೇ. ಅವರಿಗೂ ಏನು ತೊಂದರೆ ಇಲ್ಲ. ನಿನ್ನ ಗಮನ ಯಜ್ಞದ ಕಡೆ ಇರಲಿ. ಓಂ ಕಾಳಿ ಮಹಾಕಾಳಿ ಚಂಡ ಚಾಮುಂಡೈ ಸ್ವಾಹ, ನಾಗಾಯ ಸ್ವಾಹ, ಮಮ ವಶಂ ಆಕರ್ಷಯ ಆಕರ್ಷಯ. ಹೆದರಬೇಡಿ, ಯಾರು ಹೆದರಬೇಡಿ, ಅದು ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ. ಓಂ ನಾಗಾಯ ಸ್ವಾಹ, ಮಮ ವಶಂ ಆಕರ್ಷಯ ಆಕರ್ಷಯ. ಸರ್ವನಾಗಂ ಸಮರ್ಪಯಾಮಿ. ಅದು ನಿಮ್ಮನ್ನು ಏನು ಮಾಡುವುದಿಲ್ಲ, ಅದು ಮಾಯಾಸಿಂಹ. ಯಜಮಾನ್ರ ಮನೇಲಿ ಇಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಶುರು ಆಗ್ಬಿಟ್ಟಿರುತ್ತೆ. ಅವ್ರಿಗೆಲ್ಲ ನನ್ನಿಂದ ಅದು ಏನೇನು ಕೆಲಸ ಆಗಬೇಕಾಗಿರತ್ತೋ, ಎಷ್ಟು ಸಲ ನನ್ನ ಕರೆದಿರ್ತಾರೋ ಏನೋ. ಶೇ, ಸುಮ್ಮನೆ ಅದು ಯಾವುದೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆಲೆಲ್ಲ ಹುಳ ಬಿಟ್ಕೊಂಡು ಇರೋ ನೆಮ್ಮದಿಯೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅಲ್ಲೋಗಿ ಪೂಜೆಗೆ ಅದೇನು ಸಹಾಯ ಬೇಕೋ ಮಾಡೋದು ಒಳ್ಳೇದು. ಹೇ ಬಾ, ಒಬ್ಬೊಬ್ಬನೇ ಇದ್ರೆ ಮನೇಲಿ ಮೈಂಡ್ ಫುಲ್ಲು ಖರಾಬ್ ಆಗ್ಬಿಡುತ್ತೆ. ಅವಮಾನನೋ ಸನ್ಮಾನನೋ ಯಜಮಾನ್ರ ಮನೇಲೆ ನಮಗೆ ನೆಮ್ಮದಿ ಸಿಗೋದು. ಅಲ್ಲೇ ಹೋಗ್ಬಿಡೋಣ.
ನಾಗಮಾತ, ನಾಗಮಾತ, ಕಣ್ಣು ತೆರೆಯಿರಿ. ಇದೇನು ನಿಮ್ಮ ಅವಸ್ಥೆ? ಏನಾಯ್ತು ನಿಮಗೆ? ಪ್ರಾಣಕ್ಕೆ ಸಂಚುಕಾರ ತಂದುಕೊಳ್ಳುವಷ್ಟು ವಿಪರೀತ ಪ್ರಯತ್ನ ಮಾಡುವ ಅಗತ್ಯವಿತ್ತೇ ನಾಗಮಾತ? ಗುರುದೇವ, ನೋಡಿ ನಾಗಮಾತೆಯ ಸ್ಥಿತಿಯನ್ನು. ಮೈ ತುಂಬ ಗಾಯಗಳು, ನಿತ್ರಾಣತೆ, ಅರೆಪ್ರಜ್ಞಾವಸ್ಥೆ. ಏಕೆ ಹೀಗಾಯಿತು? ಸರಿಸಮರಲ್ಲದವರೊಂದಿಗೆ ಯುದ್ಧಕ್ಕೆ ನಿಲ್ಲಬೇಕಾದರೆ ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿಯ ಅಗತ್ಯವಿರುತ್ತದೆ. ನೀಲಿ, ನಾಗಮಾತಾ ಭೂಲೋಕದ ದೈತ್ಯ ಮಾಂತ್ರಿಕನೊಂದಿಗೆ ಸೆಣಸಲು ಹೋಗಿದ್ದರು. ಶಕ್ತಿಯ ಅಸಮಾನತೆಯಿಂದಲೇ ಇಂತಹ ಅವಘಡ ಘಟಿಸಿದೆ. ಅವನನ್ನು ಎದುರಿಸುವ ತಯಾರಿ ಸಾಲದೆ ನಾಗಮಾತಾ ಸೋತಿದ್ದಾರೆ. ಅದೇನೇ ಆಗಲಿ, ನಿಮ್ಮ ತಪಸ್ಸಿನ ಶಕ್ತಿಯಿಂದ ಈ ಗಾಯಗಳನ್ನು ಹೋಗಲಾಡಿಸಿ ನಾಗಮಾತೆ ಎಚ್ಚರಗೊಳ್ಳುವಂತೆ ಮಾಡಿ. ಇಲ್ಲ ನೀಲಿ, ಅದು ನನ್ನಿಂದ ಆಗುವ ಕಾರ್ಯವಲ್ಲ. ಆಗುವ ಕಾರ್ಯವಲ್ಲವೇ? ಆ ತ್ರಯಂಬಕನ ಮಂತ್ರಶಕ್ತಿಯಿಂದ ಆಗಿರುವ ಈ ಗಾಯಗಳನ್ನು ನಾನು ಪರಿಹರಿಸುವಂತಿದ್ದರೆ ನಾನೇ ಅವನೊಂದಿಗೆ ಯುದ್ಧಕ್ಕೆ ಹೋಗುತ್ತಿದ್ದೆ. ಅರ್ಥವಾಗಲಿಲ್ಲ ಗುರುವರ್ಯ. ಆತ ನನಗಿಂತ ಬಲಿಷ್ಠಶಾಲಿಯಷ್ಟೇ ಇದರರ್ಥ. ನಾಗಾಯ ಸ್ವಾಹ ಮಮ ವಶಂ ಆಕರ್ಷಯ ಆಕರ್ಷಯ. ಓಂ 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 ಕಾಳಿ ಮಹಾಕಾಳಿ ಚಂಡಿ ಚಾಮುಂಡೇ ಸ್ವಾಹ. ನಾಗನಾಶಕ ಚೂರ್ಣಂ ಸಮರ್ಪಯಾಮಿ. ಓಂ ನಾಗಾಯ ಸ್ವಾಹ ಮಮ ವಶಂ ಆಕರ್ಷಯ ಆಕರ್ಷಯ. ಪ್ರಬಲನಾದವನ ಮಾಂತ್ರಿಕ ಶಕ್ತಿಯಿಂದ ಅದೆಷ್ಟೇ ಪ್ರಮಾದಗಳಾದರೂ ಅವುಗಳನ್ನು ನಿವಾರಿಸಲು ಸಾಧ್ಯವಿರುವುದು ಆ ಮಾಂತ್ರಿಕನಿಗಿಂತಲೂ ಪ್ರಬಲನಾದ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಹಾಗಾದರೆ ನಾಗಮಾತೆಯ ಈ ಗಾಯಗಳು ಮಾಯುವುದು ಸಾಧ್ಯವಿಲ್ಲವೇ? ಸಾಧ್ಯವಿದೆ, ಆದರೆ ಮಂತ್ರದಿಂದ ತಕ್ಷಣಕ್ಕೆ ಸರಿ ಮಾಡಲು ಸಾಧ್ಯವಿಲ್ಲವಷ್ಟೇ. ಈ ಗಾಯಗಳು ಸಹಜ ಸ್ಥಿತಿಗೆ ಬರಬೇಕಾದರೆ ಕನಿಷ್ಠ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಸಮಯ ನಿಶ್ಚಿತವಾಗಿಯೂ ಬೇಕು. ನಾಗಮಾತ, ನೀಲಿ, ಯುದ್ಧಕ್ಕೆ ಸಿದ್ಧವಾದ ಮೇಲೆ ಅದರ ಪರಿಣಾಮಗಳನ್ನು ಎದುರಿಸಲು ಸದಾ ಸನ್ನದ್ಧರಾಗಿರಬೇಕು. ನೀಲಿ, ನಿನಗೊಂದು ವಿಷಯದ ಅರಿವಿರಲಿ. ನಾವಿನ್ನೂ ಆದಿಶೇಷನನ್ನು ನೋಡುವ ಸಾಮಾನ್ಯ ಹಂತದಲ್ಲಿದ್ದೇವೆ. ಇನ್ನೂ ನಮಗೆ ನಾಗಮಣಿಯನ್ನು ಅಪಹರಿಸಿದವರ ಮಾಹಿತಿ ಇಲ್ಲ. ಆ ವಿಚಾರ ತಿಳಿದಾಗ ಅವರೊಡನೆ ಹೋರಾಡಿ ನಾಗಮಣಿಯನ್ನು ಪಡೆಯಬೇಕಾದರೆ ಅದೆಷ್ಟು ಪ್ರಾಣಗಳ ಬಲಿಯಾಗಬೇಕೋ, ಅದೆಷ್ಟು ರಕ್ತ ಹರಿಯಬೇಕೋ, ಅದೆಷ್ಟು ಬಲಿಗಳನ್ನು ಕೊಡಬೇಕೋ, ಅದೆಷ್ಟು ಪ್ರಾಣ ತ್ಯಾಗ ಮಾಡಬೇಕೋ ಆ ಪರಶಿವನೇ ಬಲ್ಲ. ಈ ಹೋರಾಟದ ಮೂಲ ಆಶಯವೂ ಕೂಡ ನಾಗಮಣಿಯನ್ನು ಪಡೆಯುವುದು ತಾನೆ. ಯಾವುದೇ ನೋವಾಗಲಿ, ಯಾವುದೇ ಸಾವಾಗಲಿ, ನಾಗಮಣಿಯನ್ನು ಮರಳಿ ನಾಗಲೋಕಕ್ಕೆ ತರುವುದೊಂದೇ ನಮ್ಮ ಗುರಿ. ನಾಗಮಾತ, ನೀವು ಇನ್ನು ವಿಶ್ರಮಿಸಿ. ನೀಲಿ, ಈಗ ನಾಗಮಾತೆಗೆ ವಿಶ್ರಾಂತಿಯ ವ್ಯವಸ್ಥೆಯಾಗಲಿ. ಉಳಿದಿದ್ದೆಲ್ಲವೂ ಆ ಪರಮೇಶ್ವರನ ಇಚ್ಛೆಯಂತೆಯೇ ಆಗಲಿ.
ಇದೇನು ಚಿಕ್ಕ ಯಜಮಾನ್ರೆ, ಎಲ್ಲೋ ಹೊರಗಡೆಯಿಂದ ಬರ್ತಾ ಇದ್ದೀರಾ? ಮನೇಲೇ ಇರಬೇಕು, ಪೂಜೆ ಇದೆ, ಎಲ್ಲಿಗೂ ಹೋಗಬಾರ್ದು ಅಂತ ಹೇಳಿದ್ರಲ್ವಾ? ಅದೆಲ್ಲ ಸರಿ, ಎಲ್ಲಿಗೆ ಹೋಗಿದ್ದೆ? ಅದು ನನಗೆಲ್ಲ ಗೊತ್ತಾಯ್ತು. ಬೇಜಾರು ಮಾಡ್ಕೋಬೇಡ ತ್ರಿಶೂಲ್. ಈಗ ಪೂಜೆಗೆ ಟೈಮ್ ಆಯಿತು, ನಡಿ, ಖುಷಿಯಾಗಿ ಒಳಗೆ ನಡಿ. ಸರ್ವಮರ್ಘ್ಯಂ ಸಮರ್ಪಯಾಮಿ. ಆಗಸ ತಿಳಿಯಾಯಿತು. ಭೋರ್ಗರೆವ ಮನಪಟಲದ ಮೇಲೆ ಅಪ್ಪಳಿಸುತ್ತಿದ್ದ ಸಾಲು ಸಾಲು ಸಂಕಷ್ಟಗಳ ಅಲೆಗಳು ವಿರಮಿಸಿ ಹೋದವು. ನೀಲಿ, ಈ ಸೂಚನೆಗಳ ಅರ್ಥವೇನು ಗುರುದೇವ? ಶಿವಾನಿ ಆಪತ್ತಿನಿಂದ ಪಾರಾಗಿದ್ದಾಳೆ. ನೀಲಿ, ತ್ರಯಂಬಕನ ಅದ್ಭುತ ಶಕ್ತಿಯನ್ನು ಮೆಟ್ಟಿ ನಿಂತು ಅವನ ಕ್ರೋಧಾಗ್ನಿಗೆ ಬಲಿಯಾಗುವುದರಿಂದ ರಕ್ಷಿಸಲ್ಪಟ್ಟಿದ್ದಾಳೆ. ಆದರೆ ಅದು ಹೇಗೆ ಸಾಧ್ಯ ಗುರುದೇವ? ತ್ರಯಂಬಕನ ಶಕ್ತಿಯನ್ನು ಎದುರಿಸಲು ನಿಮ್ಮಿಂದಲೇ ಅಸಾಧ್ಯ ಎಂದಿರಿ. ಅಂದ ಮೇಲೆ ನಿಮಗಿಂತಲೂ, ತ್ರಯಂಬಕ ಮಾಂತ್ರಿಕನಿಗಿಂತಲೂ ಅದಾವ ಪ್ರಬಲವಾದ ಶಕ್ತಿ ಶಿವಾನಿಯನ್ನು ಕಾಪಾಡಿರಲು ಸಾಧ್ಯ? ಆದಿಶೇಷ ಎಂಬ ಶಕ್ತಿ. ಆದಿಶೇಷ ಎಂಬ ಶಕ್ತಿ ಯಾವುದೇ ಸಂಕಷ್ಟದಲ್ಲಾದರೂ ಶಿವಾನಿಯ ಸನಿಹ ಬಂದು ನಿಂತರೆ ಆಕೆ ಜಗತ್ತಿನ ಎಂತಹ ಬಲಿಷ್ಠ ಶಕ್ತಿಯನ್ನಾದರೂ ಎದುರಿಸಿ ನಿಲ್ಲುವಷ್ಟು ಬಲಶಾಲಿಯಾಗುತ್ತಾಳೆ. ಯಾಕೋ ಇಲ್ಲಿಗೆ ಬಂದೆ? ಹೋಗೋ ವಾಪಸ್ಸು. ಯಾಕಮ್ಮ? ಅಲ್ಲಿಂದ ಹೇಗೆ ಬಂದೋ ಹಾಗೆ ವಾಪಸ್ ಹೋಗು. ನನ್ನ ಮಾತಿಗೆ ಬೆಲೆ ಕೊಡ್ತೀಯಲ್ವಾ ತ್ರಿಶೂಲ್? ಹೋಗೋ ಇಲ್ಲಿಂದ. नागाय स्वाहा मम वशं आकर्षय. 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 ಸಂಕಲ್ಪ ಮಾತ್ರದಿಂದಲೇ ಯಾವುದೇ ಮಾಂತ್ರಿಕ ಶಕ್ತಿಯನ್ನಾದರೂ ಅಳಿಸಿ ಇಚ್ಛಾಧಾರಿಣಿಯಾಗಿ ತನಗೆ ಬೇಕಾದ ರೂಪವನ್ನು ಹೊಂದುತ್ತಾಳೆ. ನಿಮ್ಮ ಮಾತಿನ ಅರ್ಥ ಶಿವಾನಿ ತ್ರಯಂಬಕನ ಮಾಂತ್ರಿಕ ಶಕ್ತಿಯ ಕಾವಲನ್ನು ದಾಟಿ ಪಾರಾಗಿದ್ದಾಳೆ ಎಂಬುದೇ? ಹೌದು ನೀಲಿ,
ಆದಿಶೇಷನೊಬ್ಬ ಅವಳ ಸನಿಹ ಬಂದು ನಿಂತರೆ ಶಿವಾನಿ 100 ಪಟ್ಟು ಶಕ್ತಿಶಾಲಿಯಾಗುತ್ತಾಳೆ. ಈಗ ಅಲ್ಲಿ ಆಗಿರುವುದು ಅದೇ. ಅದಕ್ಕೆ ಈ ಸೌಮ್ಯವಾದ ವಾತಾವರಣವೇ ಸಾಕ್ಷಿ. ಈ ಮೂಲಕ ನನ್ನ ನಕ್ಷತ್ರ ಗಣನೆಯಂತೆ ಅಲ್ಲಿ ಆದಿಶೇಷ ಇರುವುದು ಖಚಿತವಾಗಿದೆ, ಮತ್ತಷ್ಟು ಸ್ಪಷ್ಟವಾಗುತ್ತಿದೆ. ಗುರುಗಳೇ, ಗೊತ್ತಾಯ್ತು, ನಿನ್ನ ಪ್ರಶ್ನೆ ಅರ್ಥ ಆಯ್ತು. ಪೂಜೆ ಮುಗಿಯುವುದರೊಳಗೆ ಆ ಸರ್ಪ ಎಲ್ಲೇ ಅಡಗಿದ್ದರೂ ಕಾಲ ಬಳಿ ಬರುವಂತೆ ಮಾಡುತ್ತೇನೆ ಎಂದಿದ್ದೆ. ಹಾಗಾಗಲಿಲ್ಲ. ಅಂದರೆ ಇದರ ಅರ್ಥ ಮನೇಲಿ ಹಾವಿಲ್ಲ ಅಂತನಾ? ಇಲ್ಲ, ಇದರ ಅರ್ಥ ಅದಲ್ಲ. ಇದುವರೆಗೂ ನನ್ನ ಶಕ್ತಿಗೆದುರಾಗಿ ಬೇರೆ ಯಾವ ಶಕ್ತಿ ಗೆದ್ದ ಇತಿಹಾಸ ಇಲ್ಲ. ಇದುವರೆಗೂ ನನ್ನ ಪ್ರಯತ್ನಕ್ಕೆ ಸೋಲೆಂಬುದನ್ನೇ ನಾನು ಕಂಡಿಲ್ಲ. ಆದರೆ ಈ ದಿನ ನಾಗ ವಿಭೇದದಂಥ ಬಲಿಷ್ಠ ಪೂಜೆ ನೆರವೇರಿಸಿದರೂ ಆ ಸರ್ಪ ನನ್ನೆದುರಿಗೆ ಬರಲಿಲ್ಲವೆಂದರೆ ಬೇರೆ ಯಾವುದೋ ಶಕ್ತಿ ಆ ಸರ್ಪವನ್ನು ತಡೆದಿದೆ. ದಿಗ್ವಿಜಯ, ಈ ಪೂಜೆಯ ಹೊರತಾಗಿ ಆ ಸರ್ಪ ಬರಲಿಲ್ಲವೆಂದರೆ ಈ ಮನೆಗೆ ಸರ್ಪ ಪ್ರವೇಶವಿಲ್ಲವೆಂದಲ್ಲ. ನಾನದನ್ನು ಸಾಬೀತು ಮಾಡುತ್ತೇನೆ. ಅತಿ ಶೀಘ್ರದಲ್ಲೇ ಸರ್ಪ ಪ್ರವೇಶವಾಗಿದೆ ಎಂದು ನಿನಗೆ ಮನವರಿಕೆ ಮಾಡುತ್ತೇನೆ. ಅಲ್ಲಿಯವರೆಗೆ ಎಚ್ಚರಿಕೆ ಎಂದರೆ ಗುರುಗಳೇ, ತಾವೇನಾದರೂ ಆ ಸರ್ಪ ನನ್ನ ಕಣ್ಣೆದುರಿಗೆ ಬರದಂತೆ ತಡೆದ ಶಕ್ತಿಯನ್ನು ತಿಳಿಯುವವರೆಗೂ ನಾನು ಏನನ್ನು ಸೇವಿಸುವುದಿಲ್ಲ.